ಕೋದಂಡರಾಮ ಮೈಸೂರು ಜಿಲ್ಲಾ ಲಾರಿ ಮಾಲೀಕರ ಒಕ್ಕೂಟದ ಅಧ್ಯಕ್ಷರು ಮತ್ತು ಹಿಂದೆ ಒಂದು 10 ವರ್ಷ ಕನ್ನಡ ಪಕ್ಷದಲ್ಲೂ ನಾನು ಕನ್ನಡ ಚಳವಳಿ ಹೋರಾಟ ಮಾಡಿ ನ್ಯಾಯ ಒದಗಿಸಿದ್ದೀನಿ. ಮತ್ತು ರಾಜ್ಕುಮಾರ್ ಸಂಘದಲ್ಲೂ ಒಂದು 16 ವರ್ಷ ಕೆಲಸ ಮಾಡಿದ್ದೀನಿ. ಇದನ್ನು ನನ್ನ ಏನು ವೃತ್ತಿ ಲಾರಿ ವೃತ್ತಿಗೆ ಬಂದ ಮೇಲೆ ಲಾರಿ ಸಂಘದಲ್ಲಿ ಕೆಲಸ ಮಾಡಿದ್ದೇನೆ. 1987ರಲ್ಲಿ ಶಂಕರಲಿಂಗೇಗೌಡರು ಮೈಸೂರು ನಗರ ಪಾಲಿಕೆ ಮೇಯರ್ ಆದರು. ಆಗ ಅವ್ರು ಬಂದು ನನಗೆ ಕೋರ್ಕೊಂಡ್ರು, ಅಣ್ಣ ನನಗೆ ದಯವಿಟ್ಟು ಒಂದು ಸಹಾಯ ಮಾಡಿ ಅಂತ. ಏನಪ್ಪ ಅಂದೆ, ಗಾಂಧಿ ಜಯಂತಿ ದಿವಸ ಒಳ್ಳೆ ಕೆಲಸ ಮಾಡಬೇಕು, ನಾವಾಗಲಿ ನೀವಾಗಲಿ, ನನಗೆ ಉಚಿತವಾಗಿ ಲಾರಿಗಳು ಕೊಡಿ ಸ್ವಚ್ಛತೆಗಾಗಿ, ಮೈಸೂರು ಸ್ವಚ್ಛತೆಗಾಗಿ. ದಸರಾ ಬೇರೆ ಬಂತು, ಅದರಿಂದ ಮೈಸೂರು ಸ್ವಚ್ಛತೆ ಆದರೆ ಭಾರಿ ಅನುಕೂಲ ಆಗುತ್ತೆ, ನನ್ನ ಕಡೆಯಿಂದ ನೀವು ಉಚಿತವಾಗಿ ಲಾರಿ ಕೊಡಬೇಕು ಅಂದರು. ಹೌದು ಸ್ವಾಮಿ, ಗಾಂಧೀಜಿಯವ್ರು ನಡೆದಂಥ ನಡೆಯಲ್ಲಿ ನಮಗೊಂದು ಧೂಳಲ್ಲಿ ಆದರೂ ನಮ್ಗೆ ಬರಲಿ, ನಾನು ಉಚಿತವಾಗಿ ಲಾರಿ ಕೊಡ್ತೀನಿ ಅಂತ 101 ಲಾರಿಗಳನ್ನು ಅವತ್ತು ಕೊಟ್ಟೆ ನಗರ ಪಾಲಿಕೆಗೆ. ಕೊಟ್ಟಂಥ ಸಂದರ್ಭದಲ್ಲಿ ರಾಜಯ್ಯನವರು ಮೈಸೂರಿನಲ್ಲಿ ಆಗ ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದು, ಹೋಮಿಂದ ಫಾರೆಸ್ಟ್ರು ಬಂದಿದ್ರು, ಮೈಸೂರು ಗೆಸ್ಟ್ ಹೌಸಲ್ಲಿದ್ದರು. ಅವರು ಶಂಕರಲಿಂಗೇಗೌಡರು ಹೇಳಿದ್ರು, ಅಣ್ಣ ಮೈಸೂರಲ್ಲಿ ಮಂತ್ರಿಗಳಿದ್ದರೆ ಕರಿತೀನಿ ಅವರು. ಕರೀರು ಸ್ವಾಮಿ ಅಂದೆ. ಬಂದರು ಅವರು. ನಾ ಏನೀಗ ಹೂನಾರ ಹಾಕಿದ್ದೀನಿ, ಇದೇ ಥರ ಒಂದು ಹೂನಾರನ್ನು ಅವರು ಮಂತ್ರಿ ಬರ್ತಾರೆ ಅಂದ್ಬಿಟ್ಟು ಕೈಲಿ ಇಟ್ಕೊಂಡು ನಿಂತಿದ್ದೆ. ಬಂದರು ಉದ್ಘಾಟನೆ ಮಾಡೋದಕ್ಕೆ. ಯಾಕೆಂದರೆ 101 ಲಾರಿ ಉಚಿತವಾಗಿ ಲಾರಿ ಸಂಘದಿಂದ ಕೊಟ್ಟ ಮೇಲೆ ಅದಕ್ಕೆ ಉದ್ಘಾಟನೆಗೆ ಬಂದ್ರಲ್ಲ, ಅವ್ರಿಗೊಂದು ಹೂನಾರ ಹಾಕೋದ ಅಂದ್ಬಿಟ್ಟು ಕೈಲಿ ಇಟ್ಕೊಂಡಿದ್ದೆ. ಅವರು ಬಂದಾಗ ಆ ಹೂನಾರ ಹಾಕ್ಲಿಕ್ಕೆ ಹೋದೆ, ಕೈಯಿಂದ ಕಿತ್ಕೊಂಡ್ರು. ಬೇಡಪ್ಪ, ನಂದು 2 ಮಾತು ಕೇಳು, ಆಮೇಲೆ ನಿಮಗೆ ಹೇಳ್ತೀನಿ ಅಂದರು. ಆಯ್ತು ಸ್ವಾಮಿ ಅಂದೆ. ಆಗ ಈ ಪ್ರಿಂಟ್ ಮೀಡಿಯಾಗಳು ಇರಲಿಲ್ಲ. ಅವ್ರು ಏನು ಹೇಳಿದ್ರು, ಏನು ನೀನು ಮೈಸೂರು ನಗರದಲ್ಲಿ 101 ಲಾರಿ ಉಚಿತವಾಗಿ ನಗರ ಪಾಲಿಕೆ ಕೊಟ್ಟು ಕೆಲಸ ಮಾಡ್ತಿದ್ದೆ, ಸ್ವಚ್ಛತೆಯ ಇಡೀ ಭಾರತ ದೇಶದಲ್ಲಾದರೆ ನಗರ ಪಾಲಿಕೆ ಮತ್ತು ಸರ್ಕಾರಕ್ಕೆ ಎಷ್ಟು ಉಳಿತಾಯ ಆಗುತ್ತೆ, ಮತ್ತು ನಿಮ್ಮ ಮಾರ್ಗದರ್ಶನದಂತೆ ಬೇರೆಯವರು ಮಾಡಿದ್ರೆ ಎಷ್ಟು ಸ್ವಚ್ಛವಾಗಿರುತ್ತೆ ಮತ್ತು ಆರೋಗ್ಯಕರವಾಗಿರುತ್ತೆ ಅಂದ್ಬಿಟ್ಟು ಮೆಚ್ಚಿದ್ದೇನೆ. ಅವರು ಆ ಹೂನಾರ ಏನು ನನ್ನ ಕೈಯಿಂದ ಕಿತ್ಕೊಂಡ್ರು ಅದನ್ನು ನನಗೆ ಹಾಕೋರು. ನನಗೆ ಭಯ ಆಯಿತು, ಏನಪ್ಪ ಈ ಹೂನಾರ ಸರಿ ಇಲ್ಲ ಅಂತಾನೋ ಏನೋ ಉದಾಸೀನ ಮಾಡ್ತಾರೆ ಅಂತ. ಆದರೆ ಅದನ್ನು ಮೆಚ್ಚಿ ನನಗೆ ಹಾಕಿದ್ರು. ಆಮೇಲೆ ಇದೇ ನಗರ ಪಾಲಿಕೆ ಕಚೇರಿಯಲ್ಲಿ ಕುಣಿಸಿ ನಮಗೆ ಟೀ ಕೊಟ್ಟರು ಲಾರಿ ಮಾಲೀಕರಿಗೆಲ್ಲ. ಆಗ ಅವ್ರು ಹೇಳಿದ್ರು, ನಿಮ್ಗೇನಾದ್ರು, ಆಗ ಸೋಮಸುಂದರಂನವರು ವಿರೋಧ ಪಕ್ಷದ ನಾಯಕರಾಗಿರು ನಗರ ಪಾಲಿಕೆಗೆ. ಆಮೇಲೆ ಅವರು MLA ಆದರು, ಮೂಡ ಚೇರ್ಮನ್ ಆದರು. ಅವ್ರು ನನ್ಗೆ ಕೇಳಿದ್ರು, ಎದ್ದಿದ್ದಾನೆ, ಅಧ್ಯಕ್ಷರೇ ನಿಮ್ಗೇನು ಬೇಕು ಕೇಳ್ಕೊಳ್ಳಿ, ಮಂತ್ರಿಗಳಿದ್ದಾರೆ ಅಂದರು. ನಾನು ಅದನ್ನು ನಿರಾಕರಿಸಿದೆ. ಸ್ವಾಮಿ ಅದನ್ನು ವಾಪಸ್ ತಗೊಳ್ಳಿ, ಏನು ಗಾಂಧಿ ಜಯಂತಿ ದಿವಸ ಒಳ್ಳೇದು ಮಾಡಬೇಕು ಆ ಕೆಲಸನ ಮಾಡಿ ಮಾದರಿಯಾಗಿ ಮಾಡಿ ತೋರಿಸೋದ, ಬೇರೆ ಸಾರ್ವಜನಿಕರಿಗೂ ಇದು ಅರಿವಾಗಲಿ ಅಂದ್ಬಿಟ್ಟು ಮಾಡಿ ತೋರಿಸ್ದೆ. ಅದರಿಂದ ನಾನು ಪ್ರತಿಫಲ ಅಪೇಕ್ಷೆ ಮಾಡಲ್ಲ ಯಾವುದೇ ರೀತಿಯಲ್ಲೂ. ಹಾಗೇನಾದ್ರು ಇದ್ರೂ ನಾವು ಹೋರಾಟಗಾರರು, ನಮಗೆ ಆಗಬೇಕಾಗಿರೋದನ್ನ ಅಧಿಕಾರಿಗಳನ್ನ ಕೇಳಿ ತೊಗೊಳ್ತೀವಿ ಹೊರತು ಈ ಥರ ಗಾಂಧಿ ಜಯಂತಿ ಅವ್ರನ್ನ ನಾವು ಕೊಟ್ಟೋದಕ್ಕೆ ಕೇಳಲಿಕ್ಕೆ ಹೋಗಲ್ಲ ಅಂತ ನಿರಾಕರಿಸಿ ಅವ್ರ ಜೊತೆ ಕಾಫಿ ಕುಡಿದು ಭಾರಿ ಖುಷಿಯಾದರು. ಯಾಕೆಂದರೆ ಏನು ಒಂದು ನಗರದಲ್ಲಿ 87ರಲ್ಲಿ ಶಂಕರಲಿಂಗೇಗೌಡರ ನೇತೃತ್ವದಲ್ಲಿ ನಾನು ಲಾರಿಗಳು ಉಚಿತವಾಗಿ ಕೊಟ್ಟೆ. 10 ವರ್ಷ ಸತತವಾಗಿ ಕೊಟ್ಟೆ. ಸಿದ್ದಪ್ಪ ಮೇಯರ್ ಆಗಿದ್ದಾಗ, ಮಣಿರಾಜ್ ಮೇಯರ್ ಆಗಿದ್ದಾಗ, ಧ್ರುವಕುಮಾರ್ ಮೇಯರ್ ಆಗಿದ್ದಾಗ, ವಾಸು ಮೇಯರ್ ಆಗಿದ್ದಾಗ, ನಮ್ಮ ಅಗ್ರಹಾರ ಸಿದ್ದಪ್ಪ ಮೇಯರ್ ಆಗಿ, ಈ ರೀತಿಯಲ್ಲಿ 10 ವರ್ಷ ಸತತವಾಗಿ ಕೊಟ್ಟೆ. ಮತ್ತು ವಿಶ್ವನಾಥ್ರವರು ಜಿಲ್ಲಾ ಮಂತ್ರಿ ಆಗಿದ್ದಾಗ ಸುಮಾರು 2 ತಿಂಗಳು ಡೀಸೆಲ್ಲು, ಡ್ರೈವರು, ಲೋಡೋಸ್ ಇಸ್ಕೊಂಡಿದ್ರೆ ಮೈಸೂರು ನಗರನ ಸ್ವಚ್ಛ ಮಾಡಿದೆ. ಈ ರೀತಿ ಹಲವಾರು ಕಾರ್ಯಕ್ರಮಗಳು ಮಾಡಿದೆ. ಅದಕ್ಕೆ ನನಗೆ ಸಲಹೆ ಮತ್ತು ನನಗೆ ಸಹಕಾರ ಕೊಟ್ಟಂಥ ಲಾರಿ ಮಾಲೀಕರು ಮತ್ತು ಸಾರ್ವಜನಿಕರು ಇವ್ರಿಗೆಲ್ಲ ಏನು ಇವತ್ತು ನನ್ನ ಹುಟ್ಟುದಬ್ಬ, ನಾನು 78ನೇ ವರ್ಷಕ್ಕೆ ಕಾಲ ಹಾಕಿದ್ದೀನಿ. ಇವತ್ತು ನನ್ನ ಸ್ನೇಹಿತರ ಮಗ ಈ ಒಂದು ಸನ್ಮಾನ ಮಾಡ್ತಿದ್ದಾರೆ, ಇದಕ್ಕೆ ಕೃತಜ್ಞತೆಗಳು. ಮತ್ತು ಕನ್ನಡಿಗರಿಗೆ ನಾನು ಹೇಳ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿರೋ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು. ಯಾಕೆಂದರೆ ನಿಮ್ಗೆ ಗೊತ್ತಿದೆ, ಮೊನ್ನೆ ಸರ್ಕಾರದಲ್ಲಿ ಒಂದು ಉರ್ದು ಆಹ್ವಾನ ಪತ್ರಿಕೆ ಹೊರಡಿಸಿದ್ದಾರೆ. ಇದು ಅನ್ಯಾಯ. ನಮ್ಮ ಕನ್ನಡಿಗರ ಒಂದು ರಾಜ್ಯದಲ್ಲಿ ಕನ್ನಡ ಇರಬೇಕು. ಇದನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರಿ.